ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಎಲ್ಲರಿಗೂ ನಮಸ್ಕಾರ. ಸಮಸ್ತ ಕುಲಕೋಟಿ ಕನ್ನಡಿಗರಿಗೂ ಸಮಸ್ತ ಭಾರತೀಯರಿಗೂ ಚಂದ್ರಮಾನ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಾರ್ಚ್ 19 ಈ ವರ್ಷ ಗುರುವಾರ ಅತಿ ಮುಖ್ಯವಾದ ದಿನ ಯುಗಾದಿ ಹಬ್ಬ. ಪರಾಭವ ನಾಮ ಸಂವತ್ಸರ ಪ್ರಾರಂಭವಾಗುತ್ತದೆ. ಈ ಸಂವತ್ಸರದ ಫಲ ಈ ರೀತಿ ಇದೆ. ಪರಾಭವ ನಾಮ ಸಂವತ್ಸರದಲ್ಲಿ ರಾಜರುಗಳು ಪರಾಭವಗೊಳ್ಳುತ್ತಾರೆ. ನವಣೆ ಮೊದಲಾದ ಧಾನ್ಯಗಳು ವೃದ್ಧಿಯಾಗುತ್ತವೆ. ಒಳ್ಳೆಯ ಮಳೆ ಆಗುತ್ತದೆ. ರೋಗದ ಕಾಟ ಸ್ವಲ್ಪವಿರುತ್ತದೆ. ರಾಜರುಗಳು ಒಬ್ಬರನ್ನೊಬ್ಬರು ಕಿತ್ತಾಡಿ ಜಗಳದ ಸಾಧ್ಯತೆ ಇರುತ್ತದೆ. ಈಗ ಕಲಿಯುಗ ಪ್ರಾರಂಭ ಕ್ರಿಸ್ತಪೂರ್ವ 3102 ರಲ್ಲಿ ಆಗಿದೆ. ಈ ಯುಗಾದಿ ಹಬ್ಬ ದಿನ ನಮಗೆ ಒಂದು ಹೊಸ ಹಾಡು ನೆನಪುಂಟಾಗುತ್ತದೆ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತದೆ ಅನ್ನೋ ರೀತಿ ನಮಗೆ ಈ ಹಾಡು ನೆನಪು. ಅದೇ ಥರ ಹೊಸ ಬಟ್ಟೆಗಳು, ಸಿಹಿ ತಿಂಡಿಗಳು ನಾವು ಸವಿಯುತ್ತೇವೆ. ಈ ಯುಗಾದಿ ದಿನ ನಾವು ಹೊಸ ಸಂಕಲ್ಪವನ್ನು ಮಾಡಬೇಕು. ಮಾಡಿಕೊಂಡ್ರೆ ನಮಗೆ ಈ ವರ್ಷ ನಮಗೆ ಒಳ್ಳೆಯದ ಆಗುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಪ್ರತಿಯೊಬ್ಬರು ಈ ಸಂಕಲ್ಪದಿಂದ ತಮ್ಮ ಜೀವನವನ್ನು ಹೆಚ್ಚಾಗಿ ಸಮರ್ಪಕವಾಗಿ ನಾವು ಬಾಳುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಪ್ರೀತಿ ವಿಶ್ವಾಸದಿಂದ ಈ ಸಂಕಲ್ಪ ಈ ಥರ ಇದೆ. ಪ್ರೀತಿ ವಿಶ್ವಾಸದಿಂದ ಬಾಳುತ್ತೀವಿ. ಯಾರಿಗೂ ಕೆಟ್ಟದನ್ನು ಬಯಸುವುದಿಲ್ಲ. ಬಾಯಲ್ಲಿ ಅಸಭ್ಯ ಮಾತು ಮಾಡುವುದಿಲ್ಲ. ಮನಸ್ಸು ದೇಹ ಸ್ವಚ್ಛವಾಗಿ ಆರೋಗ್ಯವಾಗಿ ಇಟ್ಟುಕೊಳ್ಳುತ್ತೇವೆ ಎಂಬ ಸಂಕಲ್ಪ ನಾವು ಮಾಡುವುದು ಅತಿ ಮುಖ್ಯವಾದ್ದು. ಈ ಹೊಸ ವರ್ಷಕ್ಕೆ ಈ ಸಂಕಲ್ಪ ನಮಗೆ ಹೆಚ್ಚು ಸಮಂಜಸ ಹಾಗೂ ಉಪಯುಕ್ತವಾಗಿರ್ತದೆ. ಈ ಯುಗಾದಿಗೆ ವಸಂತ ಋತು ಚೈತ್ರ ಮಾಸ ಪ್ರಾರಂಭ ಆಗುತ್ತೆ. ಗಿಡ ಮರಗಳಲ್ಲಿ ಹೊಸ ಚಿಗುರು ಹೂವು ಹರಡುತ್ತದೆ. ಮಲ್ಲಿಗೆಯ ಹೂವು ಪರಿಮಳ ಹೆಚ್ಚಾಗಿರುತ್ತದೆ. ಈ ಗ್ರಂಥಗಳ ಪ್ರಕಾರ ದೇವರಿಗೆ ಮಲ್ಲಿಗೆ ಅರ್ಪಿಸುವುದರಿಂದ ಪುಣ್ಯ ಹೆಚ್ಚಾಗುತ್ತದೆ. ಈಗ ಪಂಚಾಂಗದ ಬಗ್ಗೆ ನಾವು ಗಮನ ಹರಿಸಿದಾಗ ಪಂಚಾಂಗದಲ್ಲಿ ಮೂಲತಃ 5 ವಿಚಾರಗಳ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. ಮೊದಲನೆಯದು ತಿಥಿ ಬಗ್ಗೆ ತಿಳಿಯುವುದರಿಂದ ಒಳ್ಳೆಯದಾಗುತ್ತೆ. ವಾರದ ಬಗ್ಗೆ ತಿಳಿಯುವುದರಿಂದ ಆಯುಷ್ ಹೆಚ್ಚಾಗುತ್ತೆ. ನಕ್ಷತ್ರಗಳ ಬಗ್ಗೆ ತಿಳಿಯುವುದರಿಂದ ಪಾಪ ನಿವಾರಣೆಯಾಗುತ್ತದೆ. ಯೋಗಗಳ ಬಗ್ಗೆ ತಿಳಿಯುವುದರಿಂದ ರೋಗಗಳು ದೂರವಾಗುತ್ತವೆ. ಕರ್ಣಗಳ ಬಗ್ಗೆ ತಿಳಿಯುವುದರಿಂದ ಕಾರ್ಯಸಿದ್ಧಿಯಾಗುತ್ತದೆ. ನಾವು ಈ ಹೊಸ ಮಾವು ಬೇವು ತಿನ್ನೋದ್ರಿಂದ ಬೇವು ಬೆಲ್ಲ ಸವಿಯುವಾಗ ಒಂದು ಶ್ಲೋಕವನ್ನು ಹೇಳುವುದು ಹೆಚ್ಚು ಸಮಂಜಕ ಅನಿಸುತ್ತದೆ. ಆ ಶ್ಲೋಕ ಈ ಥರ ಇರುತ್ತೆ. ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವರೋಗ ವಿನಾಶಾಯ ನಿಂಬಕಂ ದಳಭಕ್ಷಕಂ. ಈ ಶ್ಲೋಕವನ್ನು ಹೇಳಿ ಬೇವು ಮತ್ತು ಬೆಲ್ಲ ಸವಿಯುವುದು ವಾಡಿಕೆಯಾಗಿದೆ. ಇದು ಸಂಪ್ರದಾಯವಾಗಿ ಅವಾಗಿದೆ. ಬೇಸಿಗೆಯಲ್ಲಿ ಬರುವ ಕಾಯಿಲೆಗಳಿಗೆ ಮಾವು ಬೇವು ಹೆಚ್ಚು ದೂರ ಸರಿಯುತ್ತದೆ. ಗೊತ್ತಾಗುತ್ತೆ. ಈಗ ನಾವು ಪಂಚಾಂಗ ಶ್ರವಣದ ಬಗ್ಗೆ ಗಮನ ಹರಿಸಿದಾಗ ಈ ಪರಾಭವ ನಾಮ ಸಂವತ್ಸರದಲ್ಲಿ ಗುರು ರಾಜನಾಗ್ತಾನೆ. ರಾಜತ್ವದ ಫಲ ಹೀಗಿದೆ. ಗುರು ರಾಜನಾಗಿರುವುದರಿಂದ ದ್ವಿಜರು ಸತ್ಕಾರ್ಯಗಳನ್ನು ಮಾಡತಕ್ಕದವರಾಗಿ ತಮ್ಮ ಕುಲ ಧರ್ಮಗಳನ್ನು ಅನುಷ್ಠಾನ ಮಾಡುತ್ತಾರೆ. ಒಳ್ಳೆಯ ನಡತೆಯುಳ್ಳವರಾಗಿಯೂ ಇರುತ್ತಾರೆ.
ರಾಜರುಗಳು ನ್ಯಾಯದಿಂದ ರಾಜ್ಯ ಪರಿಪಾಲನೆ ಮಾಡ್ತಾರೆ. ಪ್ರಜೆಗಳು ಆರೋಗ್ಯದಿಂದಿರುತ್ತಾರೆ. ಒಳ್ಳೆಯ ಮಳೆ ಧಾನ್ಯಗಳು ಹೇರಳವಾಗಿ ಬೆಳೆಯಲ್ಪಡುತ್ತವೆ. ಕುಜ ಮಂತ್ರಿ, ಇದರ ಫಲ ಕುಜನು ಮಂತ್ರಿ ಆಗಿರೋದ್ರಿಂದ ಪೈರು ಪಚ್ಚೆ ಒಣಗಿ ಹೋಗಿ ಅಗ್ನಿ ಬಯವು, ಸುಂಟರ ಗಾಳಿಯು ಬಡಿಯುವ ರೋಗ ಪೀಡಿಗೆ ಉಂಟಾಗುತ್ತದೆ. ಚಂದ್ರ ಸೇನಾಧಿಪತಿಯಾಗಿರೋದ್ರಿಂದ ಮೋಡಗಳು ಚೆನ್ನಾಗಿ ವರ್ಷಿಸುತ್ತವೆ. ಧಾನ್ಯಗಳು ಬೆಳೆ ಕಡಿಮೆ, ಜನರು ಸುಖಿಗಳಾಗಿರುತ್ತಾರೆ. ಗೋವುಗಳು ಹೆಚ್ಚಾಗಿ ಹಾಲು ಕೊಡುತ್ತವೆ. ಶುಕ್ರನು ಸಸ್ಯಾಧಿಪತಿಯಾಗಿರೋದ್ರಿಂದ ಕೃಷಿ ತರಿ ಫಸಲುಗಳು ಚೆನ್ನಾಗಿ ಬರ್ತವೆ. ಬುಧ ಧಾನ್ಯಾಧಿಪತಿಯಾಗಿರೋದ್ರಿಂದ ಮಳೆ ಬೆಳೆ ಸ್ವಲ್ಪ ಕಡಿಮೆಯಾಗಿ ಗಾಳಿ ಬಡಿತವು ಹೆಚ್ಚಾಗಿರ್ತದೆ. ರವಿ ರಸಾಧಿಪತಿಯಾಗಿರೋದ್ರಿಂದ ಶ್ರೀಗಂಧ, ಕುಂಕುಮ, ಗುಗ್ಗಲ, ಎಣ್ಣೆ, ಎಳ್ಳು, ಹರಳುಗಳು ಮೊದಲಾದ ರಸವಸ್ತುಗಳು ವಿಶೇಷವಾಗಿ ದೊರಕುವುದರಿಂದ ಅವುಗಳ ಬೆಲೆ ಕಡಿಮೆಯಾಗಬಹುದು. ಶುಕ್ರ ಕೃಷ್ಣ ಪಶುನಾಯಕನಾಗಿರೋದ್ರಿಂದ ಗೋವುಗಳಿಗೆ ವೃದ್ಧಿಯು ಸುಭಿಕ್ಷೆಯು ಉಂಟಾಗುತ್ತದೆ. ಪಶುಗಳು ಹೇರಳವಾಗಿ ಮೇವು ಲಭಿಸುತ್ತದೆ, ಹೆಚ್ಚು ಹಾಲು ಕೊಡುತ್ತವೆ. ಎಲ್ಲರಿಗೂ ಶುಭವಾಗಲಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.